ತಂಗಿಗೆ ಅನ್ಕೊಂಡೇವ ಮತ್ತೆ ಕೊಡ್ತಾಳೆ. ನಮಗೆ ಬೀದರ್ದವ್ರಿಗೆ ತುಮಕೂರ್ನ ಭಾಳ ದೂರ ಹೊರಗಿನ ದೇಶದಾಗ ಇದ್ದಂಗೆ ನಾವು ಹೇಳಿದೆ ಏನು ಚಿಂತೆ ಮಾಡಬೇಡ್ರಿ, ಇವತ್ತಿಲ್ಲ ನಾಳೆ ಅವರು ಬಂದು ಇಲ್ಲಿ ಸೆಟ್ಲ್ ಆಗ್ತಾರೆ, ನೀವು ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ದೇವರು ಪ್ರಾರ್ಥನೆಯನ್ನು ಕೇಳಿ ಅವರು ಮಗಳು ಒಳ್ಳೆಯ ಮೊಮ್ಮಕ್ಕಳನ್ನು ಕುಟುಂಬದಲ್ಲಿ ಬಂದು ಸೇರುವಂಥ ಕೊಟ್ಟಿಲ್ಲ. ಅದರ ವಾಕ್ಯದ ಹೇಳ್ತದೆ, ಯಾಕೆ ಕೃತನ್ನು ಪ್ರಸ್ತುತಿ ಮಾಡಬೇಕು, ಆತನು ಒಳ್ಳೆಯವನಾಗಿದ್ದಾನೆ. ಎರಡನಾಗಿ ಹೇಳ್ತಾನೆ, ಆತನ ಕೃಪೆಯು ಶಾಶ್ವತವಾಗಿದೆ. ದೇವರ ಒಂದು ಕೃಪೆ ನಮ್ಮ ಜೀವಿತದಲ್ಲಿ ಶಾಶ್ವತವಾಗಿರುವಂಥದ್ದಾಗಿದೆ. ನಾವು ಆತನ ಜೊತೆ ಶಾಶ್ವತವಾಗಿರುತ್ತೇವೆ ಗೊತ್ತಿಲ್ಲ, ನಿಕಟವಾದಂಥ ಸಂಬಂಧದಲ್ಲಿ ಕ್ರಿಸ್ತನ ಜೊತೆ ನಾವು ಶಾಶ್ವತವಾಗಿರುತ್ತೇವೆ ಗೊತ್ತಿಲ್ಲ. ಆದರೆ ಆತನ ಕೃಪೆ ನಮ್ಮ ಒಂದು ಜೀವಿತದಲ್ಲಿ ಶಾಶ್ವತವಾಗಿರುವಂಥದ್ದಾಗಿದೆ. ಅದು ಯಾರು ಅಳಿಸಲಿಕ್ಕೆ ಸಾಧ್ಯವಿಲ್ಲ, ಅದರಿಂದ ಯಾರು ಹೊರ ತೆಗಿಲಿಕ್ಕೆ ಸಾಧ್ಯವಿಲ್ಲ. ಇವತ್ತಿನ ರಾತ್ರಿ ವೇಳೆಯಲ್ಲಿ ದೇವರ ಒಂದು ಕೃಪೆ ನಿಮ್ಮ ಜೀವಿತದಲ್ಲಿ ಶಾಶ್ವತವಾಗಿರುವುದರಿಂದ ನಿಮ್ಮ ಮಕ್ಕಳೆಲ್ಲರೂ ಒಟ್ಟಾಗಿ ಜೀವನ ಮಾಡ್ತಾ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಸೇರಿ ಕ್ರಿಸ್ತನನ್ನು ಆರಾಧನೆ ಮಾಡ್ತಾ ಇದ್ದೀವಿ. ಮತ್ತು ಮೂರನೇದಾಗಿ ಕೊನೆಯದಾಗಿ ಹೇಳ್ತಾನೆ 5ನೇ ವಚನದಲ್ಲಿ, ಮಹತ್ ಕಾರ್ಯವನ್ನು ನಡೆಸಲಿಕ್ಕೆ ಆತನು ಉತ್ತಮ ಶಕ್ತನಾಗಿದ್ದಾನೆ. 6650 ತಾಸುಗಳು ಆತನ ಕಳೆದಿಲ್ಲ. ಇವತ್ತು ರಾತ್ರಿ ನಾನು ಬಸ್ತದ ನೀವೆಲ್ಲರೂ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಇವತ್ತು ನೀವು ವಯಸ್ಸಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಾನು ಎಷ್ಟು ವರ್ಷ ಬದುಕ್ತಾ ಇದ್ದೀನಿ, ಎಷ್ಟು ತಾಸು ನಾನು ಉಸಿರಾಡ್ತಾ ಇದ್ದೀನಿ. 1,83,93,99,000 ಮಿನಿಟ್ಸ್ ಶ್ವಾಸ ಉಳಿತಾನೆ ಇದೆ, ನಡೀತಾನೆ ಇದೆ. ಅದು ನಾವು ಬರೀ ಹೇಳ್ತೇವೆ 70, 50, 35, 40 ದಿನಗಳಿದೆ ರೀ. ಅದರ ತಾಸು, ಅದರ ಮಿನಿಟ್ಸ್ಗಳಿದೆ. ಆ ಸೆಕೆಂಡ್ ಅಂತ ಇನ್ನೂ ಹಾರಿ ಹೋಗ್ತದೆ. ಅದು ಬೇಡ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ದೇವರು 12,775 3,06,950 ತಾಸುಗಳು ಬದುಕುಳಿಯುವಂಥ ಅವಕಾಶ ಕೊಟ್ಟಿದ್ದಾನೆ. ಇವಾಗ ನಿಮ್ಮ ಸರದಿದೆ. ದೇವರು ನಿಮಗೆ ಪ್ರಶ್ನೆ ಮಾಡ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನಾನು ಇಷ್ಟು ವರ್ಷಗಳು ನೀನು ಬದುಕಲಿಕ್ಕೆ ಅವಕಾಶ ಕೊಡ್ತೀನಿ. ನೀನು ಇದರಲ್ಲಿ ಒಂದು 10% ಆದರೂ ತೆಗೆದರೆ ಎಷ್ಟು ಸಮಯ ನೀನು ಕೊಟ್ಟಿದ್ದಿ, ಎಷ್ಟು ನನ್ನ ಸನ್ನಿಧಾನದಲ್ಲಿ ನೀನು ಬೆಳೆದಿದ್ದಿ, ಎಷ್ಟು ನೀನು ಪ್ರಾರ್ಥನೆ ಮಾಡಿದ್ದಿ, ಎಷ್ಟು ನೀನು ವಾಕ್ಯ ಓದಿದಿ, ಎಷ್ಟು ನಾನು ಸೇವೆ ಮಾಡಿದ್ದಿ ಎಂಬುದಾಗಿ ಪ್ರಶ್ನೆ ಬಂದಾಗ ಆ ಪ್ರಶ್ನೆಗೆ ನೀವು ಉತ್ತರ, ನಾವೇ ಉತ್ತರ. ಅದಕ್ಕೆ ಯಾರು ಹೇಳುತ್ತಾ ಇಲ್ಲ. ಯಾಕಂತಂದರೆ ಪ್ರಾರ್ಥನೆ ಜೀವಿತ ಅದು ವೈಯಕ್ತಿಕ ಒಂದು ಜೀವಿತವಾಗಿದೆ. ಪ್ರಾರ್ಥನೆ ಜೀವಿತ ಅದು ವೈಯಕ್ತಿಕ ಜೀವಿತ ಇದೆ. ಯಾರು ಯಾವಾಗ ಹೇಗೆ ಪ್ರಾರ್ಥನೆ ಮಾಡ್ತಾರೋ ಗೊತ್ತಿಲ್ಲ. ಕೆಲವರೆಲ್ಲರೂ ಗಾಢ ನಿದ್ರೆ ಮಾಡುವಾಗ ಪ್ರಾರ್ಥನೆ ಮಾಡ್ತಾರೆ, ಕೆಲವರು ಯಾರಿಗೂ ತೋರಿಸ್ಕೊಳ್ಳೋದಿಲ್ಲ. ನೀ ಪ್ರಾರ್ಥನೆ ಅವರನ್ನು ಆಶೀರ್ವಾದ ಮಾಡಿ, ಅವರ ಭಾವನೆಯನ್ನು ತುಂಬ ಮಕ್ಕಳನ್ನು ಆಶೀರ್ವದಿಸಿ, ರಾಯಚೂರಿಂದ ದೇವದುರ್ಗದಿಂದ ಅವರು ಕೂಡ ಬರುವಂಥ ಕೃಪೆ ಕೊಟ್ಟಿದೆ. ಅದಕ್ಕಾಗಿ ಈ ಒಂದು ರಾತ್ರಿ ವೇಳೆಯಲ್ಲಿ ಸ್ವಾಮಿ ಅವರು ಪ್ರೀತಿಸಿಕೊಟ್ಟಂಥ ಇಬ್ಬರು ಹೆಣ್ಣು ಮಕ್ಕಳಿಗಾಗಿ, ಅವರ ಅಳಿಯಂದರು ಅವರು ಕೊಟ್ಟಂಥ ಒಂದು ಮೊಮ್ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅವರು ಕೂಡ ಬೇರೆ ಬೇರೆ ಸ್ಥಳಗಳಿದ್ದುಕೊಂಡು ಕೆಲಸ ಮಾಡ್ತಾಯಿದ್ರು ಮತ್ತು ನಾವು ಅವರ ಪ್ರಾರ್ಥನೆಯನ್ನು ಕೇಳಿ ಮಕ್ಕಳೆಲ್ಲರೂ ಬೀದರ್ನಲ್ಲಿ ಸೆಟ್ಲ್ ಆಗುವಂಥ ದುಡ್ಡು ಕೊಟ್ಟಿದೆ. ಅದಕ್ಕಾಗಿ ನಮಗೆ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡಿ ಸೇರಿ ಬಂದಂಥ ನಮ್ಮೆಲ್ಲರನ್ನ, ನಮ್ಮ ಇಮಾನುವೇಲ್ ಸಭೆಯ ಸದಸ್ಯರನ್ನು ಕಲ್
ತಿಳಿಯಲ್ಲ ಉಂಟು ಒಂದೇ ನಿಮಿಷ ಅದೇ ಹೇಳಿದ್ರೆ ಚಿನ್ನದಿಂದ all stages of life are get side ಡ್ಯಾಡಿ ಬಂದಂಗೆ ಆಗಿರಲ್ಲ ಇಲ್ಲರ ಹಂಗಲ್ರಿ ಬೇಕಂತ ಮನೆಗೆ ಹೋಗಿ ಅಡಿಲ್ ಅಡಿಲ್ ಏ ಹ್ಯಾಪಿ ಹಂಗೆ ಓಡ್ಬಿಡ ಮಗ ಬೀಳುತ್ತ ನೋಡಿ ಅಲ್ಲ ಪೇಷನ್ಸ್ ಬಿಟ್ಟು ನಿಂತದ ಭಾಷೆ ಸಪ್ರೇಟ್ ಹಾಂ ಇದೊಂದು ಸಪ್ರೇಟ್ out sir mine out la inner reaching out ನಾನು out ಇಲ್ಬಾಣ ಅಲ್ಲಿಗೆ ಅಂತ ಒಂದು ಅಲ್ಲಿಗೆ ಅಲ್ಲಿಗೆ ದೊಡ್ಡಪ್ಪ ಕಣಪ್ಪನ ಮಕ್ಕಳೈತೆ ಸರ್ ಬರ್ರಿ ನೋಡೋಣ ಒಳ್ಳೆ ರೀತಿ ಸ್ಟ್ರೇಟ್ ಮಾಡಕ್ಕೆ ಸ್ಟ್ರೇಟ್ ಹಾಂ
ನೀವು ಬಂದು ಒಂದು ಭಜನೆಯ ಮೂಲಕ ದೇವರಿಗೆ ಮಹಿಮೆ ಮಾಡೋಕ್ಕಾಗಿ ನೀವು ಮಾಡಿರ್ತಕ್ಕಂಥ ಒಂದು ಭಜನೆಯಾಗಲಿ ಹಾಡುಗಳ ಮೂಲಕವಾಗಲಿ ತಮ್ಮೆಲ್ಲರಿಗೂ ನನ್ನ ಹಬ್ಬದ ಪರವಾಗಿ ವಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಇಲ್ಲಿಯೂ ನಮ್ಮ ಸುರೇಶ್ ಚಾಮಳವರ ಮಗ ಏನು ಆರ್ಯನ್ ನಾನು ಆಕ್ಚುಲಿ ಸ್ಟಾರ್ಟ್ ಆಗಿ ನೋಡ್ತಿರ್ತೀನಿ ಅವನಿಗೆ ಅಬ್ಸರ್ವ್ ಮಾಡ್ತೀನಿ. ಅವನು ಎಷ್ಟು ಡಿಸ್ಟ್ರಾಕ್ಟ್ ಆಗದಾನೆ ಭಜನೆಯಲ್ಲಿ ಫುಲ್ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಅಭಿಷೇಕ್ ಎವರ್ 24/7 ನಾವು ಅವನಿಗೆ ಹಾಡೋದು ಕೊಡ್ತಾನೆ. ಅಭಿಷೇಕ್ ದೇವರು ಆ ಮಗನಿಗೆ ತನ್ನ ಮಾರ್ಗದಲ್ಲಿ ಮುಂದೆ ನಡೆಸಿ ಒಂದು ನನ್ನ ಒಂದು ಪ್ರಾರ್ಥನೆ ಏನಾಗಿದ್ರೆ ಆ ಮಗನು ಒಂದು ಒಳ್ಳೆ ದೇವರ ಸೇವಕನಾಗಿ ದೇವರು ಅವನಿಗೆ ಕೊಟ್ಟಂತ ವರ ಇನ್ನ ಏನಂತ ಗೊತ್ತಿಲ್ಲ. ಬಟ್ ಅವನಿಗೆ ನಾನು ಕಂಡಿರೋ ಮಟ್ಟಿಗೆ ಒಂದು ಒಳ್ಳೆ ಗಾಯಕ ಮತ್ತೆ ಒಂದು ಒಳ್ಳೆ ವಾದಕ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಪ್ರಾರ್ಥನೆ ಆಗಿದೆ ಆ ಮಗನು ಮುಂದೆ ದೇವರ ಮಾರ್ಗದಲ್ಲಿ ನಡೆದು ಒಳ್ಳೆ ಹೆಸರು ತನ್ನ ತಂದೆ ತಾಯಿ ಮತ್ತೆ ವಿಶೇಷವಾಗಿ ತನ್ನ ತಾತನಿಗೆ ತರಬೇಕಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅದೇ ರೀತಿ ತಾವೆಲ್ಲರೂ ಬಂದಿದ್ದೀರಿ. ತಮ್ಮೆಲ್ಲರ ಒಂದು ಈ ಸಮಯಕ್ಕಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಎಲ್ಲಕ್ಕಿಂತ ಮೇಲ್ಪಟ್ಟು ದೇವರಿಗೆ ಒಂದು ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಯಾಕಂತಂದ್ರೆ ಇವತ್ತಿನ ದಿವಸ ನಾನು 35 years ಕಂಪ್ಲೀಟ್ ಮಾಡಿ 36 years ಸ್ಟಾರ್ಟ್ ಆಗ್ತಾ ಇದೆ. ದೇವರು ಒಂದು ಒಳ್ಳೆ ನಾನು ಇಲ್ಲಿವರೆಗೂ ನಡೆಸಿದ್ದಾನೆ. ಅದೇ ರೀತಿ ನನ್ನ ಜೀವನ ಸಂಗಾತಿ ಕೂಡ ನನಗೆ ಸಹಾಯ ಮಾಡಿದಾಳೆ. ಈ ನನ್ನ ಮದುವೆಯಾಗಿ 5 ವರ್ಷ 6 years ಕಂಪ್ಲೀಟ್ ಆಯಿತು. 5 years ರನ್ನಿಂಗ್. ಆಮೇಲೆ ನಾನು ಈ ಮಟ್ಟಿಗೆ 35 ವರ್ಷ ಜೀವನ ಸಾಗಿಸಬೇಕಾದ್ರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ನನ್ನ ತಂದೆ ತಾಯಿ. ಅದಾದ್ಮೇಲೆ ನನ್ನ ಅಕ್ಕಂದಿಯರು, ಅವರಾದ್ಮೇಲೆ ನನ್ನ ಬ್ರದರ್ ಇನ್ ಲಾಸ್, ಆಮೇಲೆ ನಮ್ಮ ಮುಂದೆ ಬಂತ ಜನರೇಷನ್ ನಮ್ಮ ಸಹೋದರರಿಗೂ ನನ್ನ ಮಕ್ಕಳಾಗಿರ್ಬೋದು. ಅದೇ ರೀತಿ ನನ್ನ ಅತ್ತೆ ಮಾವಂದರು ಒಂದು ಒಳ್ಳೆಯ ಕುಟುಂಬ ದೇವರ ಸಾಕ್ಷಾಕ್ಷವಾಗಿ ನಾವು ಇಲ್ಲಿವರೆಗೂ ಜೀವಿಸಿದ್ದೇವೆ. ದೇವರು ಇದೇ ರೀತಿ ಮುಂದೆ ನಡೆಸ್ತಾನಂತ ಒಂದು ನಂಬಿಕೆ ಇದೆ, ಪ್ರಾರ್ಥನೆ ಕೂಡ ಆಗಿದೆ. ಅದೇ ರೀತಿ ತಾವೆಲ್ಲರೂ ನಮ್ಮ ಕುಟುಂಬಕ್ಕಾಗಿ ಮುಂದೆ ಪ್ರಾರ್ಥಿಸಬೇಕೆಂದು ನಂದೆರಡು ಮಾತು ಮುಗಿಸ್ತೀನಿ. ತಾವೆಲ್ಲರೂ ಬಂದಿದ್ದಕ್ಕಾಗಿ ಥ್ಯಾಂಕ್ಸ್ ಅಂತ ಈ ಮಾತನಾಡ್ತೀನಿ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ವಿಷಯ ಹೇಳುತ್ತಿದ್ದೆ. ಇವತ್ತಿನ ಈ ಭಜನೆ ಕೂಟ ಮಾಡಿರೋದು ಎರಡು ರೀಸನ್ ಮೇನ್. ಒಂದು ನನ್ನ ಬರ್ತ್ಡೇ, ಇನ್ನೊಂದು ಏನಂದ್ರೆ ನಮ್ಮ ಇಬ್ಬರು ಸಿಸ್ಟರ್ಸ್ ಮದುವೆ ಆಗಿದ್ದ ಇದರಲ್ಲಿ ಇರಲಿಲ್ಲ. ಅಂದ್ರೆ ಅವರು ನೌಕರಿ, ಒಬ್ರು ಸಿಸ್ಟರ್ ತುಮಕೂರಲ್ಲಿ 15 ವರ್ಷ 16 ವರ್ಷ ಸೇವೆ ಸಲ್ಲಿಸಿದ್ದಾರೆ ಅವರು. ಆಮೇಲೆ ಇನ್ನೊಬ್ರು ಅವರು ಪ್ರತಿ 2 ವರ್ಷ 3 ವರ್ಷ ಕರ್ನಾಟಕ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಟ್ರಾವೆಲ್ ಮಾಡಿದ್ದಾರೆ. ಆಮೇಲೆ ಈ ವರ್ಷ ಇದರಲ್ಲಿ ಅವರು ಬಂದಿದ್ದಾರೆ. ಅದೇ ಈ ವರ್ಷ ನಮ್ಮ ಸೆಕೆಂಡ್ ಅಕ್ಕ ತುಮಕೂರಿಗೆ ಅವರು ಈ ವರ್ಷ ಆಗಿದ್ದಾರೆ. ಲಾಸ್ಟ್ ಇಯರ್ ದೊಡ್ಡ ಆಗಿದ್ದಾರೆ. ಇದು ಮೊದಲನೇ ಕಾರ್ಯಕ್ರಮ. ನಾವು ಎಲ್ಲರೂ ಫ್ಯಾಮಿಲಿ ಆಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸೆಲೆಬ್ರೇಷನ್ ಮಾಡಿದ್ದು. ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು ಮುಖ್ಯವಾಗಿ. ಯಾಕಂದ್ರೆ ನಮ್ಮ ಪ್ರಾರ್ಥನೆ ದೇವರು ಕೇಳಿದ್ದಾನೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಕುಟುಂಬವನ್ನು ಸಮೀಪ ತಂದಕ್ಕಾಗಿ ನಮ್ಮ ತಾಯಿಯವರ ಒಂದು ಆಸೆ ಇತ್ತು, ಒಂದು ಬಿಸ್ನೆಸ್ ದೇವರಿಗೆ ಸ್ತೋತ್ರ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ. ಸೊ ಆ ಉದ್ದೇಶದಿಂದ ಇವತ್ತಿನ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅದಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಎಲ್ಲರಿಗೆ ವಂದನೆ ಸಲ್ಲಿಸುತ್ತೇನೆ. ದೇವರಿಗೆ ಸ್ತೋತ್ರ ಹೇಳ್ತಾ ಈ ಸಮಯವನ್ನು ನಾನು ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು.